ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಾರಲ್ಲ ಗಗನಯಾತ್ರಿ ಶುಭಾಂಶು ಶುಕ್ಲ, ಅವ್ರನ್ನ ಗಗನಯಾತ್ರಿ ಅಂತ ಕರಿತೀವಿ, ಅವ್ರನ್ನ ಡಾಕ್ಟರ್ ಶುಭಾಂಶು ಅಂತ ಕರೆಯಲ್ಲ ನಾವು. ಅವನೀಗ ಜೈಲ್ದು ಕೇಳ್ತಾ ಇದ್ದೆ, ಯಾರು ಹುಡುಗರು ಹೇಳಿದ್ರು ನನಗೆ, MSc ಸೈಕಾಲಜಿ ಅಂತೆ ಅವನು. ಅವನು ಡಾಕ್ಟರ್ ಆಗ್ತಾನೆ. ಹೆಂಗಪ್ಪ ಡಾಕ್ಟರ್ ಆಗ್ತಾನೆ ಅವನು? ಯಾರು ಡಿಪಾರ್ಟ್ಮೆಂಟ್ನವ್ರು ಕೊಟ್ಬಿಟ್ರಂತೆ, ಅವ್ನು ಡಾಕ್ಟರ್ ಅಂತ. ಇಲ್ಲಿ ಪಾಪ ಇವ್ರು ನೋಡ್ರಿ ಒಳ್ಳೆ ಪ್ರಯೋಗ ಮಾಡಿದ್ದಾರೆ. ಮೆಂತ್ಯ, ಹೆಸರು ಕಾಳು ಇದೆಲ್ಲ ಬೀಜ ಎಲ್ಲ ನೆಟ್ಟಿದ್ರಲ್ಲ, ಎಲ್ಲ ಮೊಳಕೆ ಹೊಡೆದ್ಬಿಟ್ಟಿದೆಯಂತೆ. ಏನು ಬೆಳಗ್ಗೆ ಎದ್ದೇನಾರು ಅಲ್ಲಿ ಪಲ್ಯಗಿಲ್ಯ ಮಾಡ್ಕೊಳ್ತಾರೆ ಹೆಂಗವರು? ನನಗೆ ಯಾಕೆ ಖುಷಿ ಅಂದರೆ, ನಮ್ಮ ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ರವಿಕುಮಾರ್ ಹೊಸ್ಮನಿ ಮತ್ತು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಸುಧೀರ್ ಸಿದ್ದಾಪುರ ರೆಡ್ಡಿ, ಇವರಿಬ್ಬರು ವಿಜ್ಞಾನಿಗಳಿದ್ದಕ್ಕೆ ಪಾಪ ನಮ್ಮದು ನೇತೃತ್ವ. ನನಗೆ ಅದು ಖುಷಿ. ಮತ್ತೇನೇನು ಧಾರವಾಡದಿಂದ ಹೋಗ್ತಾ ನಮ್ಮವ್ರು ಕಳಿಸಿರೋ ಐಡಿಯಾ ಮಾಡಿ ಕಳಿಸಿರೋದು ಅಲ್ಲೋಗಿದೆ ಅಂದರೆ ಕರ್ನಾಟಕ ಲಿಂಕ್ ಇದೆ, ಸ್ಪೇಸಲ್ಲೂ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಎಂಥದಾರ ನಡೆಯಲಿರಿ ಪ್ರಪಂಚದಲ್ಲಿ ಕರ್ನಾಟಕದ ಲಿಂಕ್ ಹುಡುಕ್ಬಿಡ್ತೀನಿ ನಾನು. ಸ್ಪೇಸ್ಗೂ ಬಂದ್ಬಿಡ್ತು ನಮ್ಮ ಕರ್ನಾಟಕ ಲಿಂಕ್ ಈಗ. ವೆರಿ ಗುಡ್, ವೆರಿ ಗುಡ್, ಭಾಳ ಖುಷಿ ಆಯಿತು. ಈಗ ಎಲ್ಲ ಕ್ಲಿಕ್ ಆಗಿತ್ತಂತೆ, ಸಿಸ್ಟಮ್ ಚೆನ್ನಾಗಿದೆಯಂತೆ. ಓಕೆ, ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 14 ದೇಶಗಳ ಜೊತೆ ತೆರಿಗೆ ಸಮರವನ್ನು ಮುಂದುವರೆಸಿದ್ದಾರೆ. ಅಮೆರಿಕಕ್ಕೆ ಆಮದಾಗುವ ಫಾರ್ಮಾ ಔಷಧಗಳ ಮೇಲೆ 200% ಸುಂಕ ವಿಧಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಮ್ರದ ಮೇಲೆ 50% ಸುಂಕವನ್ನು ಘೋಷಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಬ್ರಿಕ್ಸ್ ದೇಶಗಳ ಉತ್ಪನ್ನಗಳ ಮೇಲೆ ಹೆಚ್ಚುವರಿ 10% ಬೇಸ್ಲೈನ್ ಟ್ಯಾಕ್ಸ್ ವಿಧಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಇನ್ನೂ ಅಂತಿಮಗೊಂಡಿಲ್ಲ. ಹೀಗಾಗಿ ತಾಮ್ರ ಮತ್ತು ಫಾರ್ಮಾ ಉತ್ಪನ್ನಗಳ ಮೇಲೆ ಟ್ರಂಪ್ ಹಾಕುವ ಆಮದು ಸುಂಕಗಳ ವಿಚಾರ ಒರಿಜಿನಲ್ ಟೋಲ್ ಮಾಸ್ಟರ್. ಟೋಲ್ ಮಾಸ್ಟರ್, ಟೋಲ್ ರೀ, ಟ್ರೋಲ್ ಅಲ್ಲ, ಟೋಲ್ ಮಾಸ್ಟರ್. ಯಾಕೆ ಸರ್? ಒರಿಜಿನಲ್, ವರ್ಲ್ಡ್ಗೆ ಒರಿಜಿನಲ್ ಟೋಲ್ ಮಾಸ್ಟರ್ ಇವರು. ಡಾಕ್ಟರ್ ಟೋಲ್ ಮಾಸ್ಟರ್ ಅಂತ ಕರಿಬೇಕಾಗಿರೋದು ನಾವು. ಇವ್ರಿಗೆ ಹೋಗ್ಬೇಕು ಡಾಕ್ಟರೇಟ್. ಕಣ್ ಕಡೆ ಎಲ್ಲ ದುಡ್ಡು ಹಾಕ್ತಾನೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಅಳಿಯ ರಿಷಿ ಸುನಾಕ್ ಅಂದರೆ ಬ್ರಿಟನ್ನಿನ ಮಾಜಿ ಪ್ರಧಾನಿ, ಅವರು ಗೋಲ್ಡ್ಮನ್ ಸ್ಯಾಕ್ಸಲ್ಲಿ ಮತ್ತೆ ತಮ್ಮ ವೃತ್ತಿ ಜೀವನಕ್ಕೆ ವಾಪಸ್ ಹೋಗಿದ್ದಾರೆ ಸಲಹೆಗಾರರಾಗಿ. ಅದಕ್ಕೆ ಕೆಲವರೆಲ್ಲ ಯಾರೋ ನೆಟ್ಟಲ್ಲಿ 70 ವರ್ಷ ಕೆಲಸ ಮಾಡಿ ಈಗ ನಿಮ್ಮ ಮಾವ ಹೇಳ್ದಂಗೆ ಅಂತ. ಅವ್ರ ಮಾವ ಅವ್ರ ಅಳಿಯಂಗೆ ಒಬ್ಬನಿಗೆಲ್ಲ ಹೇಳಿದ್ದು. ಅವ್ರು ಹೇಳಿದ್ದು ಒಟ್ಟಾರೆ ಅರ್ಥ ತೊಗೊಳ್ಳಿ, ಅದನ್ನು ಲಿಟ್ರಲಿ ತೊಗೋಬೇಡಿ ನೀವು ನೆಟ್ನವರು. ಒಟ್ಟಾರೆ ಅರ್ಥ ತೊಗೊಳ್ಳಿ ಅಂದರೆ ಹೆಚ್ಚು ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ ಈ ದೇಶಕ್ಕೆ ಅನ್ನೋದು ಅದ್ರದ್ದು ಒಟ್ಟಾರೆ ಅರ್ಥ. ಅದು 70 ಗಂಟೆ ಅಂತಲ್ಲ ಅದು. ಒಂದದು. ಎರಡನೇದವ್ರು ಹೇಳ್ಬಿಟ್ರೆ ನೀವು ಮಾಡಬೇಕು ಅಂತಿಲ್ಲ. ಎರಡನೇದು ಮಾಡಬೇಕು ಅಂತಿದ್ರೆ ನೀವು ಮಾಡೋದೂ ಇಲ್ಲ. ಅದೇ ಕ್ರಿಟಿಸೈಸ್ ಮಾಡ್ತೀರಲ್ಲ 70 ಗಂಟೆ ದಿನ. ಯಾರ್ಯಾರೋ ಮಾಡ್ತೀರಲ್ಲ ನೀವು ಮಾಡೋಕ್ಕೆ ಹಕ್ಕಿದೆ, ಮಾಡಿ, ಅದು ಪ್ರಶ್ನೆ ಬೇರೆ. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವು ಮಾಡ್ತೀರಾ ಇಲ್ವ 70 ಗಂಟೆ ತೋರಿಸ್ತೀನಿ ನಾನು, ನೀವು ತೋರಿಸ್ತೀನಿ. ಆಗ ಚೆನ್ನಾಗಿರುತ್ತಾ? ಆಗ ದೇಹಕ್ಕೆ ತೊಂದರೆ ಆಗಲ್ವಾ? ಅದಕ್ಕೆ ಅದನ್ನು ಓವರ್ ಆಲ್ ನೋಡಿ ಡಿಸ್ಕಷನ್ ಆಗಲಿ, ಆರೋಗ್ಯಕ್ಕೆ ಅದು ಬೇಕಾ ಬೇಡವಾ, ನೀನು ನಿಮ್ಮ ಅಳಿಯನಿಗೆ ಸಮಾಧಾನ ಮಾಡೋಕ್ಕೆ ಈಗ ಮಾವನಿಗೆ ಮೆಚ್ಚಕ್ಕೆ ನೀನು ಮಾಡು ಅಂತಾರೆ. ಈ ಕ್ಯಾಣ ಎಲ್ಲ ನಡೆಯಲ್ಲ. ನಡೆದ್ರೆ ಅವ್ರಿಗೇನು ಆಗೋದೂ ಇಲ್ಲ. ಏನ್ರಿ ಆಗತ್ತೆ ಅವ್ರಿಗೆ ನಿಮ್ಮ ಕ್ಯಾಣದಿಂದ? ಅವ್ರು ಮಾಡಬೇಕಾಗಿದ್ದು ಮಾಡ್ಕೊಂಡು ಹೋಗ್ತಿರ್ತಾರೆ. ಎಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜಕೀಯ ನಿವೃತ್ತಿ ನಂತರ ಮುಂದೇನು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ನಿವೃತ್ತಿ ಬಳಿಕ ವೇದ ಉಪನಿಷತ್ ಅಧ್ಯಯನದಲ್ಲಿ ತೊಡಗಿಕೊಳ್ಳೋದಾಗಿ ಹೇಳಿದ್ದಾರೆ. ಅಲ್ಲದೆ ಸಾವಯವ ಕೃಷಿ ಮಾಡೋದಾಗಿ ಕೂಡ ಹೇಳಿದ್ದಾರೆ. ನನ್ನ ಹತ್ರ 8,000 ಪುಸ್ತಕ ಇದೆ, ಇಲ್ಲಿವರೆಗೂ ಓದಿಲ್ಲ, ಮುಂದೆ ಅದನ್ನೆಲ್ಲ ಓದ್ತೀನಿ, ಸಂಗೀತದ ಬಗ್ಗೆ ಕೂಡ ಆಸಕ್ತಿ ಇದೆ ಅಂತ ಹೇಳಿದ್ದಾರೆ. 8,000 ಪುಸ್ತಕ ಓದಕ್ಕಾಗಲ್ಲ ಮುಂದೆ, ಅದೆಲ್ಲ ಆಯ್ಕೆ ಮಾಡ್ಕೊಂಡು ಓದ್ಬೋದು ಅವರು. ಸ್ವಲ್ಪ ಸ್ಟಡಿ ಅಂದರೆ ಓದೋ ಕಡೆ ಆಸಕ್ತಿ ಇರೋ ವ್ಯಕ್ತಿನೇ. ಸಂಗೀತ ಯಾವತ್ತು ಬೇಕಾದ್ರೂ ಕೇಳ್ಬೋದು. ಸಂಗೀತಕ್ಕೆ ನೀವು ರಿಟೈರ್ ಆಗಕ್ಕೆ ಕಾಯ್ಬೇಕಾಗಿಲ್ಲ ಸಾಯಬ್ರೆ. ಈಗಲೇ ಫ್ಲೈಟು ಗೀಟು ಕಾರು ಹತ್ತಿದಾಗ ಕೆಲ್ಸಕ್ಕೆ ಬರ್ದವನ್ನೆಲ್ಲ ಅಕ್ಕಪಕ್ಕ ಕೂರಿಸೋದನ್ನು 2 hours ಕಟ್ ಆಫ್ ಮಾಡಿಬಿಟ್ಟು ಕಿವಿಗೆ ಹಾಕೊಂಡು ಸಂಗೀತ ಕೇಳಿ. ಅದಕ್ಕೇನು ನಿವೃತ್ತಿ ಕಾಯ್ಬೇಕಾಗೇನಿಲ್ಲ ಅದಕ್ಕೆ. ಶಿವಸೇನೆ MLA ಅವನು ಯಾರೋ ಇವರು ಏಕನಾಥ್ ಶಿಂದೆ ಬಣದ್ದು, ಅವ್ರು MLA ಕ್ಯಾಂಟೀನಲ್ಲಿ ಸಿಬ್ಬಂದಿ ಅದೇನೋ ಅಳ್ಸೋಗಿತ್ತಂತೆ. ಅದಕ್ಕೆ ಹೋಗಿ ಅವನಿಗೆ ವಾಡ್ದು ಬಾಕ್ಸ್ ಕೇಳಿದ್ರೆ, ನನ್ನ ಬಾಕ್ಸರು, ನಾನು ಕರಾಟೆ ಮ್ಯಾನು, ನಾನು ಇದ್ದು ಅಂತೆಲ್ಲ ಹೇಳೋದಂತೆ. ಈ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಈ MLAಗಳು, ಮಂತ್ರಿಗಳು, ಈ ಆಫೀಸರ್ಗಳು, ಅಧಿಕಾರ ಇದ್ದವರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ, ಜನ ಸುಮ್ಮನಿದ್ದಾರೆ. ಅವರು ಒಬ್ಬೊಬ್ಬರು ಸಿಕ್ಕಿದಾಗ ಜನ ಗುಂಪು ಕಟ್ಕೊಂಡು ಇವ್ರಿಗೆ ಬಿಡ್ತಾ ಹೋದ್ರೆ, ಯಾವ MLA ಬಾಯ್ಲಿ ಅಂದ್ಬಿಟ್ಟು ಹಿಡ್ಕೊಂಡು ಇಕ್ತಾ ಹೋಗ್ಬಿಟ್ರೆ ಆಗ ಗೊತ್ತಾಗತ್ತೆ ನಮ್ಮ ದೇಶದಲ್ಲಿ ಜನ ಇನ್ನೂ ಮರ್ಯಾದೆ ಕೊಡ್ತಿದ್ದಾರೆ, ಬಚಾವಾಗಿದ್ದೀರಿ. 2ನೇ ಬಾರಿ ಜಾಮೀನು ಕೇಳ್ತಾ ಇರೋ ಪ್ರಜ್ವಲ್ ರೇವಣ್ಣ ಅವರ ಅರ್ಜಿಯನ್ನು 10 ದಿನದೊಳಗಡೆ ಇತ್ಯರ್ಥ ಮಾಡಿ ತೀರ್ಮಾನ ಮಾಡಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ.
ಜಾರ್ಖಂಡ್ನಲ್ಲಿ ಆನೆಯೊಂದು ರೈಲು ಹಳಿ ಬಳಿ ತನ್ನ ಮರಿಗೆ ಜನ್ಮ ಕೊಟ್ಟಿದೆ. ಸತತ 2 ಗಂಟೆಗಳ ಕಾಲ ಪ್ರಸವ ವೇದನೆಯನ್ನು ಅನುಭವಿಸಿದೆ. ರೈಲ್ವೆ ಸಿಬ್ಬಂದಿ ಇದನ್ನು ಗಮನಿಸಿಕೊಂಡಿದ್ದಾರೆ. ಲೋಕೋ ಪೈಲಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಮರಿಗೆ ಜನ್ಮ ಕೊಟ್ಟು ಅಲ್ಲಿಂದ ಹೋಗೋವರೆಗೂ ಕೂಡ ರೈಲು ಸಂಚಾರವನ್ನು ಸ್ಥಗಿತ ಮಾಡಿ ಆಮೇಲೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಏಷ್ಯಾದಲ್ಲೇ ಅತ್ಯಂತ ಹಿರಿಯ ಆನೆ ಎನ್ನುವ ಖ್ಯಾತಿ ಪಡೆದಿದ್ದಂತಹ ಮಧ್ಯಪ್ರದೇಶದ ಪನ್ನಾ ಹುಲಿ ಮೀಸಲು ಪ್ರದೇಶದಲ್ಲಿದ್ದ ವತ್ಸಲ ತನ್ನ 100ನೇ ವಯಸ್ಸಿಗೆ ನಿಧನವಾಗಿದೆ. ಪೂರ್ಣ ಆಯಸ್ಸು ಅಲ್ಲ ಸರ್. ಅಲ್ಲ, ಅದಕ್ಕಿಂತ ನನಗೆ ಅದು ಜನ್ಮ ಕೊಡೋರ್ಗೂ ಕಾದ್ರಲ್ಲ ಇವರು. ಅದನ್ನ ಗಮನಿಸ್ಕೊಂಡಿದ್ದಾರೆ. ರೈಲ್ವೆ ಸಿಬ್ಬಂದಿ ಯಾರು ಇನ್ಫಾರ್ಮೇಶನ್ ಕೊಟ್ಟರು, ಪೈಲಟ್ಟು ಲೋಕೋ ಪೈಲಟ್ಟು ಹೇಳಿದ್ಮೇಲೆ ನಿಲ್ಲಿಸಿರ್ತಾರೆ, ಅವ್ರಿಗೆ ಅವಾರ್ಡ್ ಕೊಡಬೇಕು. ಅದನ್ನ ಗಮನಿಸ್ಕೊಂಡು ಗಮನಿಸಿದಾರಲ್ಲ, ವೆರಿ ಗುಡ್. ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಆಧಾರ್ ಕಾರ್ಡ್ ಸಿಗ್ತಾ ಇರಲಿಲ್ಲ, ಹಂಗಾಗಿ ಉಚಿತ ಬಸ್ಗೆ ಹೋಗೋಕ್ಕಾಗ್ತಿರಲಿಲ್ಲ ಈ ಮಗುಗೆ. ಸೋಲಿಗ ಸಮುದಾಯದ ಚಾಮರಾಜನಗರದ್ದು ಬಾಲಕಿ. ನಮ್ಮಲ್ಲಿ ವರದಿ ಒಂದನ್ನು ಮಾಡಿ ಇಟ್ಟರು. ಇಟ್ಮೇಲೆ ಎಲ್ಲ ಓಡಿದ್ರು, ಓಡೋಗ್ಬಿಟ್ಟು ಆಕೆ ಕರ್ಕೊಂಡೋಗಿ ಅಂಚೆ ಕಚೇರಿಗೆ ಒಂದು ಕಾರ್ಡ್ ಮಾಡಿಸಿ ತಗೊಳಪ್ಪ ನಿನ್ನ ಕಾರ್ಡ ಅಂತ ಕೊಟ್ಬಿಟ್ಟಿದ್ದಾರೆ ಕೈಗೆ. ಬೋಗಸ್ ಕಾರ್ಡ್ ಮಾಡಿಸ್ಕೊಂಡು ಕಳ್ಳರು ದೇಶನೇ ಹಾಳು ಮಾಡ್ತಿರೋದ್ರಲ್ಲಿ ಈ ಮಗುಗೆ ಮಾಡಿಕೊಟ್ಟಿದ್ದೀರಲ್ಲ, ಪುಣ್ಯ ಬರಲಿ ನಿಮ್ಗಳಿಗೆ ಅಟ್ಲೀಸ್ಟ್. ಇದ್ರಲ್ಲಿ ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಆಫೀಸರ್ಸ್ ಗೊತ್ತಿತ್ತೋ ಇಲ್ವೋ ಪಾಪ, ಈಗ ಗೊತ್ತಾಗಿದೆ ಮಾಡಿದ್ದೀರಿ, ಹಂಗಾಗಿ ನಿಮ್ಗೆ ಪುಣ್ಯ ಬರಲಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಇನ್ನೇನು ಹೇಳೋದು, ಚೆನ್ನಾಗಿ ಯೂಸ್ ಮಾಡ್ಕೊಳಪ್ಪ ಓಡಾಡ್ಕೊಂಡು, ಚೆನ್ನಾಗಿ ಓದು ಅಷ್ಟೇ. ಬಸ್ಸಲ್ಲಿ ಓಡಾಡೋದಲ್ಲ ಇಂಪಾರ್ಟೆಂಟು, ಚೆನ್ನಾಗಿ ಓದು, ಒಳ್ಳೇದಾಗಲಿ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಪತ್ನಿ ಶಾಪಿಂಗ್ ಹೋಗಿದ್ದಕ್ಕೆ ಪತಿ ಮಹಾಶಯ ಕೆರಳಿ ಕುತ್ತಿಗೆ ಹಿಸುಕಿ ಕಾಲಿನಿಂದ ಒದ್ದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡ್ಬಿಟ್ನಾ? ಏನು ಹೀರೋ ಇವನು? ಆಮೇಲೆ ಏನೋ ಪ್ರಜ್ಞೆ ಈಗ ಅಲ್ಲಿ ಜೈಲಲ್ಲಿ ಏನಾರು ಅಂಗಡಿ ಗಿಂಗಡಿ ಇದ್ದರೆ ಶಾಪಿಂಗ್ ಕಳಿಸಿ ಅವನನ್ನು. ಪಾಪ ಒಂದು ಮಗು ಇದೆ ಸರ್. 2019ರಲ್ಲಿ ಪುಲ್ವಾಮಾ ದಾಳಿ ಆದಮೇಲೆ ಇದು ಇಂಟರ್ನ್ಯಾಷನಲ್ FATF ಎಲ್ಲರೂ ಹೇಳ್ತಿದ್ದಾರೆ, ಇ ಕಾಮರ್ಸ್ ಮೂಲಕ ಹೇಗೆ ಸ್ಫೋಟಕಗಳನ್ನು ಖರೀದಿ ಮಾಡ್ತಿದ್ದಾರೆ ಭಯೋತ್ಪಾದಕರು, ಹೇಗೆ ಅನ್ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದ್ದಾರೆ. ಭಾಳ ಡೇಂಜರಸ್ ಆಗೋಗಿದೆ ಈ ಸಿಚುಯೇಷನ್ನು. ಪುಲ್ವಾಮಾನೂ ಅದೇ, ಎಲ್ಲನೂ ಅದೇ ಅಂತ ಹೇಳ್ತಿದ್ದಾರೆ. ಇದನ್ನು ತಡೆಯೋದಷ್ಟು ಸುಲಭ ಅಲ್ಲ. ಬಟ್ ಒಂದು ಆಲೋಚನೆ ಮಾಡ್ತಾ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದು 2-3 ಕಡೆ ಇಂಟೆಲಿಜೆನ್ಸ್ ವಿಂಗ್ಗಳು ಈ ಸಜೆಷನ್ಸನ್ನು ಮಾಡಿದ್ದಾರೆ ಇಂಡಿಯಾನಲ್ಲೇ. ನಮ್ಮಲ್ಲಿ ಈ ಮಾತ್ರೆಗಳನ್ನು ಅಥವಾ ಈಗ ಗುಂಡಿಂದು ಬ್ರ್ಯಾಂಡ್ಗಳನ್ನು, ಕಂಪನಿ ಇರ್ಬೋದು, ಹೊಸ ಬ್ರ್ಯಾಂಡ್ ತರಬೇಕು ಅಂದರೆ ರಿಜಿಸ್ಟರ್ ಮಾಡಬೇಕು ಅದನ್ನು, ಹಾಗೆ ತರಕ್ಕಾಗಲ್ಲ. ಮಾತ್ರೆ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ತರಬೇಕು ಅಂದರೆ ರಿಜಿಸ್ಟರ್ ಆಗಬೇಕು ಆ ಮಾತ್ರೆ, ಆ ಬ್ರ್ಯಾಂಡ್, ಆ ಕಾಂಬಿನೇಷನ್ ರಿಜಿಸ್ಟರ್ ಆಗಬೇಕು. ಬೇಸ್ ಕಾಂಬಿನೇಷನ್ ಅದೇ ಇರ್ಬೋದು ಕೆಮಿಕಲಿ, ಬಟ್ ರಿಜಿಸ್ಟರ್ ಆಗಬೇಕು ಅದು ಬ್ರ್ಯಾಂಡ್ ನೇಮ್ ಎಲ್ಲ. ಹಾಗೆ ಈ ಕಾಮರ್ಸಿನ ಪ್ಲ್ಯಾಟ್ಫಾರ್ಮ್ಗಳು ಏನೇನನ್ನು ಮಾರಬೇಕು ಅಂದ್ಕೊಳತ್ವೆ, ಅದನ್ನು ಏನು ಪದಾರ್ಥ ಅದು ಅಂತ ರಿಜಿಸ್ಟರ್ ಮಾಡಿಸಿದ್ರೆ ಹೇಗೆ ಅಂತ ಒಂದು ಆಲೋಚನೆ ಇದೆಯಂತೆ. ಆಗ ಕೆಲವು ಪದಾರ್ಥಗಳನ್ನು ತಡೆದು ಬಿಡ್ಬೋದು, ಇದು ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ, ಇಲ್ಲದೆ ಇದ್ರೆ ಹೀಗೆ ಹೋಗ್ತಾ ಇರ್ತದೆ ಅಂತ ಒಂದು ಇದೆಯಂತೆ. ಅದು ಎಷ್ಟರ ಮಟ್ಟಕ್ಕೆ ತಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಈಗ ಯಾರು ಏನು ಬೇಕಾದ್ರೂ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಬಿಡ್ಬೋದು ಅಲ್ಲಿ. ಹೌದು, ಆ ಪರಿಸ್ಥಿತಿಯಲ್ಲಿ ಇದೆಲ್ಲ ಬಾಂಬ್ ಮಾಡೋ ಪದಾರ್ಥ ಬೇಡ, ಬಾಂಬೆ ಮಾರ್ಬಿಡ್ಬೋದು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ. ಐ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಎಷ್ಟು ಯಾವ ಥರ ಬಾಂಬ್ ಬೇಕೋ ಅಂತ ಬೇಕಾದ್ರೆ ಬಾಂಬೆ ಕೊಟ್ಬಿಡ್ತಾರೆ ನಿಮಗೆ, ಇಟ್ಕೊಳ್ಳಿ ಭದ್ರವಾಗಿ ಅಂತ. ಎಸ್.